ನಾವೊಂದು ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೇವೆ. ಇದರಲ್ಲಿ ನಿಮಗೆ ಕಲೀಲಿಕ್ಕೆ 40 ಬ್ಲೌಸ್ ಡಿಸೈನ್ಸ್ ಬರುತ್ತೆ. 40 ಬ್ಲೌಸ್ ಡಿಸೈನ್ಸ್ ಅಂದರೆ ಅದರಲ್ಲಿ ನಿಮಗೆ 10 ಬೀಡ್ ವರ್ಕ್ ಡಿಸೈನ್ ಇರುತ್ತೆ, 10 ಮಗ್ಗಮ್ ವರ್ಕ್ ಅಂದರೆ ಥ್ರೆಡ್ ವರ್ಕ್ ಡಿಸೈನ್, 10 ಜರ್ದೋಸಿ ವರ್ಕ್ ಡಿಸೈನ್, ಮತ್ತು 10 ನಿಮಗೆ ಈ ನೆಟ್ಟೆಡ್ ಫ್ಯಾಬ್ರಿಕ್ ಫಿಕ್ಸ್ ಮಾಡೋದು ಹೇಗೆ, ನೆಟ್ಟೆಡ್ ಫ್ಯಾಬ್ರಿಕ್ ವರ್ಕ್ ಮಾಡೋದು ಹೇಗೆ ಅದಿರುತ್ತೆ. ಸೊ ಇದರದ್ದು ಡ್ಯೂರೇಷನ್ ಬಂದುಬಿಟ್ಟು 3 ತಿಂಗಳಿರುತ್ತೆ ನಿಮಗೆ. ಅಂದರೆ ವಾರದಲ್ಲಿ 3 ಕ್ಲಾಸ್, ಅಂದರೆ ಒಂದು ಡಿಸೈನ್ ಮಾಡಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಕಂಪ್ಲೀಟ್ 2 ಡೇಸ್ ಸಿಗುತ್ತೆ. ಸೊ ಫೀಸ್ ಅಂದರೆ 3,500 ಆಗುತ್ತೆ. 3 ತಿಂಗಳಿಗೆ 3,500. ಇದರಲ್ಲಿ ನೀವು 40 ಬ್ರೈಡಲ್ ಬ್ಲೌಸ್ ಡಿಸೈನ್ಸ್, ಸೆಮಿ ಬ್ರೈಡಲ್ ಬ್ಲೌಸ್ ಡಿಸೈನ್ಸ್, ಸಿಂಪಲ್ ಡಿಸೈನ್ ಇದರಲ್ಲಿ ಇಲ್ಲ, ಸೆಮಿ ಬ್ರೈಡಲ್ ಮತ್ತು ಬ್ರೈಡಲ್ ಡಿಸೈನ್ಸ್. ನಿಮಗೆ ಆರಿ ವರ್ಕ್ ನಾಲೆಜ್ ಇತ್ತು, ನಿಮಗೆ ಬೇಸಿಕ್ ಸ್ಟಿಚಸ್ ಗೊತ್ತಿತ್ತು ಅಂದರೆ, ಜರ್ದೋಸಿ, ಥ್ರೆಡ್ ವರ್ಕ್, ಬೀಡ್ ವರ್ಕ್, ಬೇಸಿಕ್ ಸ್ಟಿಚಸ್ ಗೊತ್ತಿತ್ತು ಅಂದರೆ ಈ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ನಾವು ಇದರಲ್ಲಿ ನಿಮಗೆ ಬೇಸಿಕ್ಕಿಂದ ಏನು ಹೇಳಿಕೊಡಲ್ಲ, ಅಂದರೆ ಡೈರೆಕ್ಟು ನಿಮಗೆ ಒಂದೊಂದು ದಿನ ಒಂದೊಂದು ಬ್ಲೌಸ್ ಡಿಸೈನ್ ಹೇಳಿಕೊಡ್ತೇವೆ. ಬ್ಲೌಸ್ ಡಿಸೈನ್ ಇದ್ದು ಸೈಜ್ ನಿಮಗೆ 5 ಇಂಚ್ ಇರುತ್ತೆ. ಅಂದರೆ ಒಂದು ಬ್ಲೌಸ್ ಡಿಸೈನ್ ಇದ್ದು ಸ್ಲೀವ್ ಹೇಳಿಕೊಟ್ರೆ, ಇನ್ನೊಂದು ಬ್ಲೌಸ್ ಡಿಸೈನ್ ಇದ್ದು ನೆಕ್ ಹೇಳಿಕೊಡ್ತೇವೆ. ಇದರಲ್ಲಿ ನಿಮಗೆ ಮೇಯ್ನಾಗಿ ನಾವು ನೆಟ್ ಫ್ಯಾಬ್ರಿಕನ್ನು ಕೈಗೆ ಹೇಗೆ ಫಿಕ್ಸ್ ಮಾಡೋದು, ಬ್ಯಾಕಿಗೆ ಹೇಗೆ ಫಿಕ್ಸ್ ಮಾಡೋದು, ಯಾವ ರೀತಿ ವರ್ಕ್ ಮಾಡೋದು ಅದೆಲ್ಲ ಹೇಳಿಕೊಡ್ತೇವೆ. ನೆಟ್ ಫಿಕ್ಸ್ ಮಾಡಿ ಅದರ ಮೇಲೆ ವರ್ಕ್ ಮಾಡಲಿಕ್ಕೆ ಕೂಡ ನಾವು ಹೇಳಿಕೊಡ್ತೇವೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ತುಂಬ ಜನ ಕೆಲಸಕ್ಕೆ ಹೋಗೋ ಕಾರಣದಿಂದಾಗಿ ತುಂಬ ಜನಕ್ಕೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಲೈವ್ ಕ್ಲಾಸಲ್ಲಿ ನಮಗೆ 1 ಗಂಟೆಯಲ್ಲಿ ಡಿಸೈನನ್ನು ಹೇಳಿಕೊಡ್ಲಿಕ್ಕಾಗಲ್ಲ. ಅದಕ್ಕಾಗಿ ನಾವು ರೆಕಾರ್ಡೆಡ್ ಕ್ಲಾಸ್, ಒಂದು ಕಂಪ್ಲೀಟ್ ಬ್ಲೌಸ್ ಡಿಸೈನನ್ನು ಹೇಗೆ ಮಾಡ್ಬೋದು, ಹೇಗೆ ಮಾರ್ಕ್ ಮಾಡ್ಬೋದು, ಹೇಗೆ ನಾವು ಫಿಕ್ಸ್ ಅಂದರೆ ಮೆಟೀರಿಯಲನ್ನು ಹೇಗೆ ನಾವು ಪರ್ಚೇಸ್ ಮಾಡಿಕೊಂಡು ಹೇಗೆ ಅದಕ್ಕೆ ಫಿಕ್ಸ್ ಮಾಡ್ಬೋದು, ಅಂದರೆ ಯಾವ ಮೆಟೀರಿಯಲ್ ಯೂಸ್ ಆಗುತ್ತೆ, ಎಲ್ಲ ಕಂಪ್ಲೀಟ್ ನಾಲೆಜ್ ಈ ಕ್ಲಾಸಲ್ಲಿರುತ್ತೆ. ಸೊ ಯಾರಿಗಾದರೂ ಈ ಕ್ಲಾಸ್ನ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಮೇಲೆ ಕಾಣ್ತಿರುವ ಡಿಸ್ಪ್ಲೇಲಿ ಕಾಣ್ತಿರುವ ನಂಬರಿಗೆ ವಾಟ್ಸಪ್ ಮಾಡಿದರೆ ಸಾಕು, ನಾವು ಡೀಟೇಲ್ ನಿಮಗೆ ಹೇಳ್ತೇವೆ. ಅಂದರೆ ಯಾವ ರೀತಿ ವರ್ಕ್ ಬರುತ್ತೆ ಅಂತ ಒಂದು ಫೋಟೋಸ್, ಒಂದು ರೆಫರೆನ್ಸಿಗೆ ಒಂದು ಪಿಕ್ ಸೆಂಡ್ ಮಾಡ್ತೇವೆ. ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ 3 ಮಂತ್ಸ್ ಕೋರ್ಸ್ ಇರುತ್ತೆ. ಓಕೆ, ಥ್ಯಾಂಕ್ ಯು.